ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 36 ಗಮನಿಸಿ. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತದೆ? ಒಂದು ವೇಳೆ ಈಗ ಜೈವಿಕ ವಿಘಟನೀಯ ಅಂದ್ರೆ ಏನು? ಯಾವ್ಯಾವುದು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೆ ಒಳಗಾಗುತ್ತೆ. ಸಗಣಿ ಇರಬಹುದು, ತರಕಾರಿ ಹಣ್ಣುಗಳ ಸಿಪ್ಪೆ ಇರಬಹುದು, ನಾವು ತಿನ್ನುವಂತಹ ಆಹಾರ, ಬ್ರೆಡ್, ಇವೆಲ್ಲ ಏನು ಜೈವಿಕ ವಿಘಟನೀಯ ವಸ್ತುಗಳು. ಪ್ಲಾಸ್ಟಿಕ್, ಗಾಜು ಇದೆಲ್ಲ ಜೈವಿಕ ವಿಘಟನೀಯಗೊಳ್ಳದ ವಸ್ತುಗಳು. ಹಾಗಿದ್ರೆ ನಾವು ಉತ್ಪಾದಿಸುವಂತಹ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಉಂಟು ಮಾಡ್ತದೆ? ಹಾಗಿದ್ರೆ ಧನಾತ್ಮಕ ಅಂಶಗಳನ್ನ ನೋಡೋದಿದ್ರೆ ಇದರಿಂದ ಯಾವುದೇ ಬಹಳಷ್ಟು ರಾಸಾಯನಿಕಗಳು ಬಿಡುಗಡೆಯಾಗ್ತಾ ಇರ್ಲಿಲ್ಲ ಅಲ್ವಾ? ಹಾನಿಕಾರಕ ರಾಸಾಯನಿಕಗಳು. ಜೊತೆಗೆ ಆ ಬೇರೆ ಬೇರೆ ಮಾಲಿನ್ಯ, ವಾಯು ಮಾಲಿನ್ಯ ಇರ್ಬಹುದು, ಜಲ ಮಾಲಿನ್ಯ ಇರಬಹುದು, ಇವೆಲ್ಲ ಉಂಟಾಗ್ತಾ ಇರ್ಲಿಲ್ಲ. ಹಾಗೆ ಜಲಚರಗಳಿಗೆ ಹೆಚ್ಚಿನ ಹಾನಿ ಉಂಟಾಗ್ತಾ ಇರ್ಲಿಲ್ಲ. ಮತ್ತೆ ಕಸದ ರಾಶಿ ಹೆಚ್ಚಾಗಿ ಬೀಳ್ತಾ ಇರ್ಲಿಲ್ಲ, ಯಾಕೆಂದ್ರೆ ಎಲ್ಲವೂ ಜೈವಿಕ ವಿಘಟನೀಯವಾಗ್ಬಿಡ್ತಿದ್ವು. ಆದ್ರೆ ಇದರ ಹೊರತಾಗಿ ಕೆಲವೊಂದಿಷ್ಟು ಹಾನಿಕಾರಕ ಪರಿಣಾಮಗಳು ಕೂಡ ಇದೆ. ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತದೆ. ಈಗ ನೋಡಿ, ಯಾವುದೇ ಒಂದು ಕೊಳೆತಂತಹ ವಸ್ತುವಿಂದ ಎಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಅದೇ ತುಂಬೆಲ್ಲ ಜೈವಿಕ ವಿಘಟನೀಯ ವಸ್ತುವೇ ಆಗಿದ್ರೆ ಇದರಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತು. ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತದೆ. ಈಗ ಬ್ಯಾಕ್ಟೀರಿಯಾಗಳೆಲ್ಲ ಬಹಳಷ್ಟು ಬೆಳೆಯೋದ್ರಿಂದ ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತದೆ. ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಬಿಒಡಿ ಅಂತ ಹೇಳ್ತೀವಿ, ಬಯೋಡಿಗ್ರೇಡಬಲ್ ಆಕ್ಸಿಜನ್ ಡಿಮಾಂಡ್, ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗುತ್ತದೆ. ಜೊತೆಗೆ ಇದು ಮೀಥೇನ್ ಅನ್ನ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುತ್ತೆ. ಹಾಗಾಗಿ ಇವೆಲ್ಲ ವಾಯು ಮಾಲಿನ್ಯವನ್ನ ಮಾಡುವ ಸಾಧ್ಯತೆ ಇರ್ತಿತ್ತು. ಹಾಗಾಗಿ ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಈ ಎಲ್ಲಾ ರೀತಿಯ ಪರಿಣಾಮವನ್ನ ಪರಿಸರದ ಮೇಲೆ ಉಂಟು ಮಾಡ್ತಿತ್ತು. ಥ್ಯಾಂಕ್ ಯು.